ನಮ್ಮ ಹೆಸರು ಗಂಗಾಧರ ಅಂತ. ದನಿ ಗೊಬ್ಬರ ಅಂದ್ಬಿಟ್ಟು ಇನ್ನೇನು ಹಾಕಲ್ಲ, ಏನು ಹೊಡೆಗಿಲ್ಲ ಸರ್, ಏನು ಬೇಡ. ನಾವು ಸಣ್ಣ ಬರೀ ಸಣ್ಣಗೆ ಸೌಕರ್ಯ ಮಾಡಿರ್ತೀವಲ್ಲ, ಆ ಸೌಕರ್ಯ ಅದಕ್ಕೆ ಸಾಕು. ಇದು 8 ಎಕರೆ ಬರ್ತದೆ ಟೋಟಲ್. 8 ಎಕರೆ ಟೋಟಲ್. ಇದು ದೊಡ್ಡೈತದೆ, ಇದು ತೊಂದರೆ ಆಗೋಯ್ತು, ಗಿಡಕ್ಕೆ ತೊಂದರೆ ಆಗೋದು. ಅವಾಗ ತೊಂದರೆ ಆದಾಗ ಏನ್ ಮಾಡ್ತೇವೆ ಹೇಳಿ, ಏನೋ ಹೊರ್ಬಿಟ್ಟು ಏನೋ ಔಷಧಿ ಹೊಡೆದ್ಬಿಟ್ಟು ತರ್ಬೇಕು. ಈ ತರ ಥಂಡಿ ಇದ್ದಂಗೆ ಹರಿತದ, ಯಾವಾಗ ಇದು ಸುಣ್ಣ ಹೊಡಿತೀವಿ ಅದಕ್ಕೆ ಇನ್ನೂ ಶಕ್ತಿ ಇಲ್ಲಾಕೋಯ್ತು. ಸುಮ್ಮನೆ ಏನೋ ಹಾಕ್ಬಿಟ್ಟು ಏನೋ ಎಲ್ಲ ಕುಂತ್ಕೊಬಿಟ್ಟು ನಾವು ಮಾಡ್ತೀವಲ್ಲ, ಅದು ಆಗಲ್ಲ. ಅದೇ ಅವೆಲ್ಲ ಕುಂಟ್ಬಿಡೋದು, ಎಲ್ಲ ಕುಂತಿರೋದು, ಮಾಡ್ಕೊಳ್ಳೋದು, ಬಿಸಾಕೋದು, ಒಂದಷ್ಟು ಗೊಬ್ಬರನ 4 ಕಾಲು ಕಳಿಸ್ಬಿಡೋದಾಗೆ ಇದ್ ಮಾಡೋದಂತ ಮಾಡ್ತಾರಲ್ಲ, ಅದು ಬರಲ್ಲ ಸರ್. ಕೆಂಚಪ್ಪು ಪೊಟಾಸು ಒಂಥರ ಮಿಕ್ಸರ್ ಬಂತು, ಆಮೇಲೆ ಉಳ್ಮೆ ಬಿಡ್ಬಿಡೋದು. ಆಮೇಲೆ ಇದಕ್ಕೇನು ಉಳ್ಮೆ ಮಾಡಿದ್ರೆ ಏನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಲೈನ್ಗೆ ಆಗೋಯ್ತದ ಉಂಟು, ಒಂದ್ ಲೈನ್ಗೆ ಆಗೋಯ್ತು. ₹1 ಸಿಗ್ತದೆ. 75 ಪೈಸದಿಂದ ₹1 ಸ್ವಲ್ಪ. ನಾವು ಮಳೆ ಬರ್ಲಿ, ಬೆಂಕಿ ಬರ್ಲಿ, ಬಿಸಿಲಾಗಲಿ, ನಾವು ಭೂಮಿ ಒಳಗೆ ಇರ್ತದೆ. 4 ಕೆಜಿ ನಾವು ಲೆಕ್ಕ ಹಾಕೊಂಡಿಲ್ಲ, ಬರೀ 2 ಕೆಜಿ ಅಂತ ನಿಮ್ಗೆ ಹೇಳ್ತಾರೆ. ಇಲ್ಲೇ ಅಲ್ಲೊಂದು ಗೊನೆ ಐತೆ, ಇಷ್ಟು ಅಗಲ ಐತೆ ಕಡೆ ನೋಡಿ, ಇಲ್ಲೇ ನೋಡ್ತಾ ಇದ್ದಾರೆ ನೋಡಿ, ಇಲ್ಲೇ ನೋಡ್ತಾ ಇದ್ದೀರಿ ನೋಡಿ. ಏನು ಹಾಕಿದ ಇದು ನೋಡಿ ಸರ್, ಇದು ಇಡೀ ಅಲ್ಲಿಂದ ಬೇಲಿ ಕಂಟನೂ ಒಂದೇ ಸೈಜ್ ಐತೆ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಶೂಟಿಂಗ್ ಕೃಷ್ಣ. ನಾವಿವತ್ತು ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿರುವಂತಹ ಒಂದು 8 ಎಕರೆಗೆ ಅಡಿಕೆ ಮರಗಳನ್ನ ಬೆಳೆದು ಅತಿ ಹೆಚ್ಚು ಲಾಭನ ಮಾಡ್ತಾ ಇರುವಂತ ಒಬ್ಬ ರೈತರ ತೋಟದಲ್ಲಿದ್ದೀವಿ. ಅವರೊಂದಿಗೆ ನಾವು ಅಡಿಕೆ ಹೇಗೆ ಬೆಳೆಯೋದು, ಸಸಿಯಿಂದ ಹೇಗೆ ಅದನ್ನ ಜೋಪಾನ ಮಾಡ್ಕೊಂಡು ಮಗು ತರ ಸಾಕಿದ್ರೆ ಅದು ಮುಂದೆ 5 ವರ್ಷಗಳ ಆದ್ಮೇಲೆ ನಮ್ಗೆ ಒಂದು ಅತ್ಯುತ್ತಮ ಇಳುವರಿಯನ್ನ ಕೊಡುತ್ತೆ, ಹೇಗೆ ಅದನ್ನ ಗೊಬ್ಬರ ಹಾಕ್ಬೇಕು, ಯಾವ ಒಂದು ಕೆಮಿಕಲ್ ಇಲ್ದೇನೆ ನಾವು ಸಾವಯವ ಕೃಷಿ ಮಾಡಿ ಅಡಿಕೆ ಮರಗಳನ್ನ ಚೆನ್ನಾಗಿ ಬೆಳೆಯೋದು ಹೇಗೆ ಅನ್ನುವ ಮಾಹಿತಿಯನ್ನ ನಾವು ಇಲ್ಲಿರುವ ರೈತರೊಂದಿಗೆ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಪರಿಚಯ ಮಾಡಿಸಿ ಸರ್. ನಿಮ್ ಹೆಸರು? ನಮ್ಮ ಹೆಸರು ಗಂಗಾಧರ ಅಂತ. ಪಾಲಹಳ್ಳಿ, ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿ. ಅಲ್ಲಿ ಬಂದು ಇಲ್ಲಿ ತೋಟಕ್ಕೆ ಬಂದಿರೋದು. ತೋಟದಲ್ಲಿ ನೆಟ್ಟಿದ್ರು, ಒಂದ್ 2 ತಿಂಗಳು ಆಗಿತ್ತು ನೆಟ್ಟಿ. ಆಮೇಲೆ ಇಂದ ನಾವೇ 5 ವರ್ಷದಿಂದ ನಾವೇ ನೋಡ್ತಾ ಇರೋದು. ಇತ್ಲಿಗೆ ನಾವೇನು ಔಷಧಿ ಆಗ್ಲಿ ಔಷಧಿ ಇದಾಗ್ಲಿ ಟಾನಿಕ್ ಆಗ್ಲಿ ಯಾವ್ದು ಮುಟ್ಟಿಲ್ಲ. ದನಿ ಗೊಬ್ಬರ ಅಂದ್ಬಿಟ್ಟು ಇನ್ನೇನು ಹಾಕಲ್ಲ. ಫಸ್ಟ್ ವರ್ಷ ಕರಿ ಗೊಬ್ಬರ ಬರ್ತದೆ, ಬೆಂಗಳೂರಿಂದ ಕರಿ ಗೊಬ್ಬರ ಬರ್ತದೆ. 1 ಡ್ರಿಪ್ ಅದ್ ಹಾಕ್ಬೇಕು, 1 ಡ್ರಿಪ್ 2 ಡ್ರಿಪ್ ಹಾಕ್ಬೋದು, ನಮ್ ಶಕ್ತಿ ಇದ್ದಂಗೆ. ಒಂದ್ಸರಿ ಬುಡಿಕೆ ಇಷ್ಟು ಒಂದೊಂದು ಕೆಜಿ 1.5 ಕೆಜಿ ಅದ್ ಹಾಕ ಬಂದಾದ್ಮೇಲೆ ಇನ್ನೇನು ಬೇಕಾಗಿಲ್ಲ. ಇನ್ನೇನು ಇದ್ರೆ ತಪ್ಪೆ ಗೊಬ್ಬರ ಹಾಕಬಹುದು. ಗಿಡ ಬೆಳೆದ್ಮೇಲೆ ಔಷಧಿ ಪೌಷ್ಟಿ ಏನೂ ಇಲ್ಲ. ಎಷ್ಟು ಎಕರೆ ಇದೆ ಸರ್ ಇದು? 8 ಎಕರೆ ಬರ್ತದೆ ಟೋಟಲ್. 8 ಎಕರೆ ಟೋಟಲ್. 8 ಎಕರೆಲ್ಲೂ ಅಡಿಕೆ ಮರಗಳಿದಾವ? ಎಲ್ಲ 8 ಎಕರೆ ಇದೆ. 8 ಎಕರೆ ಇದೆ ಸರ್. ಈಗ ಇದನ್ನ ಎಷ್ಟೆಷ್ಟು ಉದ್ದ ಅಗಲ ಎಷ್ಟು ಡಿಫ್ರೆನ್ಸ್ ಇರ್ಬೇಕು ಇದಕ್ಕೆ? ಉದ್ದನೂ ಅಷ್ಟೇ 8 ಅಡಿ, ಅಗಲನೂ ಅಷ್ಟೇ. ಸ್ವಲ್ಪ ದೂರ ಇರ್ಬೇಕು. ಈ ಗಾಳಿ ಇದು ಬರಬಾರ್ದು, ಇದಕ್ಕೆ ವಾಳ್ಬೇಕು, ಗಾಳಿ ಸಿಕ್ಬೇಕು. ಇದಕ್ಕೂ ಸಿಕ್ಬೇಕು, ಅದಕ್ಕೂ ಸಿಕ್ಬೇಕು. ಬೇಕಾಗ್ಬಿಟ್ಟಿತ್ತು, ನಾವು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ, ಕಳೆ ಬರ್ದಂಗೆ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಟ್ಟ ಸರ್. ಅಲ್ಲಿವರೆಗೂ ನಾವೇನು ಟಾನಿಕ್ ಆಗ್ಲಿ, ಒಂದು ಔಷಧಿನೇ ಆಗ್ಲಿ, ಒಂದು ಇದೇ ಆಗ್ಲಿ, ನಾವು ಔಷಧಿ ಹೊಡೆದವ್ರಲ್ಲ, ಕಳೆ ಔಷಧಿ ಹೊಡೆದವ್ರು ಅಲ್ಲ, ಕಳೆ ತೆಗ್ದವ್ರು ಅಲ್ಲ. ಬರೀ ಕೈಲಿ ತಗೊಂಡು ಭೂಮಿ ಹಸ ಮಾಡ್ಕೊಂಡು ಬೇರೆ ಸಣ್ಣ ಮಾಡ್ಕೊಂಡು ಗಿಡ ತಂದ ಸರ್. ಎಷ್ಟು ದಿನಕ್ಕೆ ಇದು ಬಿಡ್ತಾರ ಅಡಿಕೆ? 5 ವರ್ಷ ಬೇಕಾ ಸರ್? 5 ವರ್ಷ? 5 ವರ್ಷ ಪಕ್ಕ 5 ವರ್ಷ. ಬೇರೆ ಯಾರು ಆರಂಭಕ್ಕೆ ಆದ್ರೆ 8 ವರ್ಷ ಬೇಕು, ಬೇರೆ ಆರಂಭಕ್ಕೆ. ನಮ್ಮ ಆರಂಭಕ್ಕೆ 5 ವರ್ಷ ಸಾಕು. ನಮ್ಮ ಆರಂಭಕ್ಕೆ 5 ವರ್ಷ. 5 ವರ್ಷಕ್ಕೆ ಅದು ಫಲ ಬಂದ ನೋಡಿ, ಅಲ್ಲಿ ನೋಡಿ ಇವೆಲ್ಲ ಬಂದ್ಬಿಟ್ಟೈತೆ, ಇವೆಲ್ಲ ಫಲ ಬಂದಿರವೆ, ಇವೆಲ್ಲ ಬಂದಿರವೆ. ಒಂದು ಕೋಳೆಯಲ್ಲಿ ಬರಲ್ಲ, 7ನೇ ಕೋಳಿಯಿಂದ ಸ್ಟಾರ್ಟ್ ಆಯ್ತು. ಫಸ್ಟ್ ಕೋಳಿಯಲ್ಲಿ ಏನು ಸಿಕ್ಕಲ್ಲ, ಬೊಂಬಳೆ ಬರ್ತವೆ, ಹಂಗೆ ಮುಳುಗೋಯ್ತವೆ, ಕರ್ಕೋಯ್ತವೆ. 7ನೇ ಕೋಳೆ ಹೋಯ್ತಾ 1ಕ್ಕೆ 2, 3, 4 ಹಿಂಗೆ ಬಿಡ್ಕೊ ಹೊಡೈತೆ. ನಮ್ ಭೂಮಿ ಹಸ ಮಾಡ್ದಂಗೆ ಸರ್. ಇದಕ್ಕೆ ಏನೇನು ಹಾಕ್ತೀರಣ್ಣ ಗೊಬ್ಬರ? ಅಂದ್ರೆ ದನಿ ಗೊಬ್ಬರ ಒಂದು ಹಾಕಿ ಏನು ಬೇಡಿ, ದನಿ ಗೊಬ್ಬರ ಹಾಕಿ ಸಿಕ್ಕಿದ್ರೆ. ಇಲ್ಲ ಅಂದ್ರೆ ಮಾಮೂಲಿ ಉಪ್ಪು ಇಳಿ ಫಸ್ಟ್ ಗಿಡದಲ್ಲಿ ಹಾಕಿರ್ತೀವಿ.
ಏನ್ 4 ಟ್ರಾಕ್ಟರ್ ಆದ್ರೆ ನಿಮ್ ಎಷ್ಟು ಎಕರೆ ಬರ್ತದೆ ಅಷ್ಟು ಎಕರೆಗೆ ಒಂದ್ 4 ಟ್ರಾಕ್ಟರ್ ಆದ್ರೆ ಒಂದೊಂದ್ ಕುಕ್ಕೆ ಒಂದೊಂದ್ ಎಷ್ಟು ಹಾಕಬಹುದು ಸಾಕು. ವರ್ಷಕ್ಕೆ ಒಂದೊಂದ್ ಕುಕ್ಕೆ ಹಾಕ ಸಾಕು. ಒಂದ್ ವರ್ಷಕ್ಕೆ ಈ ವರ್ಷ ಹಾಕ್ತಿರಲ್ವೇ ನೆಕ್ಸ್ಟ್ ವರ್ಷಕ್ಕೆ ಏನು ಬೇಕಾಗಿಲ್ಲ. ಗಿಡ ಹೊಡ್ಕತ್ತವೆ, ತಪ್ಪ ಆಯ್ತದೆ. ನಾವೇನು ಮಾಡ್ದೇನೆ ಗಿಡ ಕಳೆ ಬೆಳ್ತು ಅಂದ್ಬಿಟ್ಟು ಅಡಿಗೆ ಔಷಧಿ ಹೊಡೆದಾಗ ಏನಾಯ್ತು ಅಂದ್ರೆ ನಮ್ಮ ಈ ಗಿಡಕ್ಕೆ ಏಟಾಯ್ತು. ಈ ಕಳೆ ಬಂದ್ಬಿಡ್ತು. ಕಳೆ ಬರ್ತಾರೆ, ಕಳೆ ಕೀಳೋರು ಇದೆಲ್ಲ ಅಕ್ಷರ ಯಾರು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಔಷಧಿ ಹೊಡ್ಬಿಡ್ತೀವಿ. ಕಳೆ ಔಷಧಿನ ರೌಂಡಪ್ಪ ಕಳೆ ಔಷಧಿನ ಹೊಡ್ಬಿಡ್ತೀವಿ. ಅವಾಗ ಸೌರಾಂಶ ಎಲ್ಲ ಅಥವಾ ಸೌರಾಂಶ ಎಲ್ಲ ಹೊಡೆಯಿತು, ಗಿಡ ಹೇಳಿಕೆ. ಓಹೋ, ಅಂದ್ರೆ ಈಗ ಭೂಮಿಲಿ ಕಳೆ ಬೆಳೆದ್ರೆ ಔಷಧಿಗಳು ಹೊಡೆದ್ರೆ ಗಿಡ ಹಾಳಾಗೋಗುತ್ತೆ. ಗಿಡ ಹಾಳಾಗುತ್ತೆ. ಕಳೆನ ಕೈಯಿಂದಾನೆ ನೋಡ್ಕೋಬೇಕು ನಾವೇ. ಕೈಯಿಂದ ನಾವ್ ಮಾಡ್ಕೋಬೇಕು. ಕೈಯಿಂದ ಮಾಡ್ಕೊಂಡ್ರೆ ಗಿಡ ಬರ್ತವೆ, ಬದುಕತ್ತೆ. ಈಗ ನಾವ್ ಹಿಂಗ ಔಷಧಿ ಹೊಡಿತೀವಿ, ಕಳೆ ಹೋಗ್ಬಿಡ್ತಾರಪ್ಪ ಏನಪ್ಪ ಮಾಡೋದು ತಾನೇ ಒಂದ್ 4 ಸಾವಿರ ಖರ್ಚಾದ್ರೆ ಆಯ್ತದೆ. ಈಗ 10 ಸಾವಿರ ಬೇಕು, 15 ಸಾವಿರ ಬೇಕು. 10 ಸಾವಿರಕ್ಕೆ ನಾವು ಯಾಕೆ ಮಾಡ್ಬೇಕು, ಔಷಧಿ ಮಾಡ್ಬಿಡ್ವಾ ಅನ್ನೋ ರೀತಿಗೆ ಹೋದಾಗ ನಮ್ ಗಿಡ ಹಾಳಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಔಷಧಿನೇ ಹೊಡೆಯಲ್ಲ. ಕೈಲಿ ತೆಗಿತೀನಿ, 4 ಪಟಾಲಿ 2 ಪಟಾಲಿ ಕೈಲಿ ತೆಗ್ದೆ ವ್ಯವಸಾಯ ಮಾಡ್ಕೊಂಡು 5 ವರ್ಷ ಆಯ್ತು. 5 ವರ್ಷದಿಂದ 1 ರೂಪಾಯಿ ಕಳೆ ಬಡಗಿಲ್ಲ. ಈ ತರ ಬಾಡು ಯಾರು ಈ ನಮ್ಮ ಈ ತೋಟನ ಯಾರ ಕೈಲೂ ಆಯ್ತು ಇಲ್ಲ ಸರ್. ಈ ಕಡೆ ಭಾಗದಲ್ಲಿ ಇದು ತುಂಬಾ ಚೆನ್ನಾಗಿ ಬೆಳೆದೈತೆ. ಬೇರೆ ಕಡೆ ಬೇರೆ ತೋಟಕ್ಕೆ ಅಳವಡಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ತೋಟ ಇದೆ, ಒಂದು ಲೈನಲ್ಲಿ 10 ಗಿಡ, ಎಲ್ಲ ರೋಗ ಬಂದಂಗೆ ಅವ್ರೇನು ಎಲ್ಲ ಈ ಕಸ ಪಸ ಎಲ್ಲ ಅಲ್ಲೇ ಹೋಗ್ಬಿಡ್ತಾರೆ, ಔಷಧಿ ಹೊಡಿತಾರೆ, ಆಳು ಮುಳು ತಂದು ಹೆಸಿತಾರೆ. ಅದೇನಾಯ್ತು, ಹೋಯ್ತು ಗಿಡ, ತೋಟ ಹಾಳಾಯ್ತು. ನಮ್ಗಿಂದನೂ 6 ತಿಂಗಳು ಮುಂದೆ ನೆಟ್ಟಿದ್ದಾರೆ. ನಾವು ಅವ್ರ ನೆಟ್ಟಾದ್ಮೇಲೆ ನಾವು ನೆಟ್ಟು. ನೀರಾವರಿ ಯಾವ ತರ ಇದಕ್ಕೆ ಡ್ರಿಪ್ ಮಾಡಿಸಿದೀರಾ? ಡ್ರಿಪ್ ಇದೆ, ಡ್ರಿಪ್ ಮಾಡಿಸ್ಬಿಡಿ ಸುಮ್ಮನೆ. ಡ್ರಿಪ್ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅನುಕೂಲ ಮಾಡ್ಕೊಳ್ಳೋದು, ಡ್ರಿಪ್ ಮಾಡ್ಕೊಳ್ಳೋದು. ಬೇಕು ಅಂದಾಗ ಹಾನ್ ಮಾಡೋದು, ಬೇಡ ಅಂದಾಗ ವಾಲ್ನಲ್ಲಿ ಇದ್ ಮಾಡ್ಕೊಳ್ಳೋದು. ಎಲ್ಲಾ ಗೋಡೆನೂ ಡ್ರಿಪ್ ಇದೆ. ಅವು ನೀರ್ ಬಿಟ್ಟಂಗ್ ಅಳ್ಕತ್ತವೆ. ಅಡಿಕೆ ಬಿಟ್ಟ ಮೇಲೆ 6 ತಿಂಗಳು ಬೇಕು ಕಟಾವ್ ಮಾಡಿಕೆ. 6 ತಿಂಗಳಿಗೆ ವರ್ಷಕ್ಕೆ 3 ಸರಿ ಕಟಾವ್ ಮಾಡ್ಬೋದು. 1 ವರ್ಷಕ್ಕೆ 3 ಸರಿ ಕಟಾವ್ ಮಾಡ್ಬೋದು. 5 ವರ್ಷ ಬೇಕು ನಮ್ಮ ಆರಂಭದಲ್ಲಿ. ನಮ್ಮ ಭೂಮಿನ ಫಸ್ಟ್ ಇಂದಾನೇ ಸ್ಲೋವಲ್ಲೇ ನೋವಲ್ಲೇ ತರಬೇಕು. ಕಷ್ಟಪಟ್ಟು ಕಳೆ ತೆಗ್ದಿ ಕಳೆ ಐತಿ ತಿಂದಂಗೆ ಔಷಧಿ ಹೊಡೆದನ್ನೇ ಇದನ್ನ ತಗೊಂಡೇ ಸಬ್ ಮಾಡ್ಕೊಂಡ್ ಬರ್ಬೇಕು. ಭೂಮಿ ಈ ಭೂಮಿ ಸಬ್ ಮಾಡ್ಬೇಕು. ಈ ಸಬ್ ಮಾಡ್ದಾಗ ಏನಾಯ್ತದೆ ಅಂದ್ರೆ ಇಲ್ಲಿ ತಾಕತ್ ಇರ್ತದೆ. ಔಷಧಿ ಕಳೆ ಔಷಧಿ ಐತಲ್ಲ, ಇದು ತಗೋಬೇಕು ನಾವು. ಹಿಂಗೆ ಈ ಕಳೆ ಔಷಧಿ ಅದಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಇದಕ್ಕೆ ಔಷಧಿ ಹೊಡಿತೀವಿ. ಔಷಧಿ ಹೊಡೆದಾಗ ಏನಾಯ್ತದೆ, ಇದು ಕೇಟಾಯ್ತದೆ, ಇದು ಕೇಟಾಯ್ತದೆ, ಇದು ಹೊಟ್ಟೈತದೆ, ಇದು ತೊಂದ್ರೆ ಆಗೋಯ್ತದೆ, ಗಿಡಕ್ಕೆ ತೊಂದ್ರೆ ಆಗೋಯ್ತದೆ. ಅವಾಗ ತೊಂದ್ರೆ ಆದಾಗ ಏನ್ ಮಾಡ್ತೇವೆ ಹೇಳಿ, ಏನೋ ಹೊಡ್ಬಿಡ್ತು, ಏನೋ ಔಷಧಿ ಹೊಡೆದ್ಬಿಟ್ಟು ತರ್ಬೇಕು ಇದು ತರ್ಬೇಕು ಅಂತ ತಿರ್ಗಾ ನಾವು ಅಂಗಡಿಗೆ ಹೋಗಿ ಅವ್ರಿಗೆ ದುಡ್ಡು ಕೊಡ್ತೀವಿ. ಹೌದು. ಅದ್ರ ಬದಲಿಗೆ ದುಡ್ಡು ಕೊಡೋದು ಬೇಡ, ನಿಮ್ಮ ಹತ್ರ ಬರೋದು ಬೇಡ, ಇದನ್ನ ಕ್ಲೀನ್ ಮಾಡ್ಕೊಳ್ಳೋದು, ಕೈಲೇ ಕ್ಲೀನ್ ಮಾಡ್ಕೊಳ್ಳೋದು. ಸುಣ್ಣ ಬಳೋದ್ರಿಂದ ಅದಕ್ಕೆ ಒಳ್ಳೆ ಇದು ಆಗುತ್ತೆ. ಅದಕ್ಕೆ ಇನ್ನೂ ಶಕ್ತಿ ಬರ್ತದೆ, ಇನ್ನೂ ಶಕ್ತಿ ಬರ್ತದೆ. ಥಂಡಿ ಇದ್ದಂಗೆ ಹರಿತದ. ಯಾವಾಗ ಇದು ಸುಣ್ಣ ಹೊಡಿತೀವಿ ಅದಕ್ಕೆ ಇನ್ನೂ ಶಕ್ತಿ ಮ್ಯಾಕ್ ಹೋಯ್ತದೆ, ಶಕ್ತಿ ಆಯ್ತದೆ. ಅಂದ್ರೆ ಗಿಡಕ್ಕೆ ಸುಣ್ಣ ಹೊಡೆಯೋದ್ರಿಂದ ಅನುಕೂಲ ಆಗುತ್ತೆ. ಅಷ್ಟು ವರ್ಷ ಆದ್ಮೇಲೆ ಮತ್ತೆ ಏನಾದ್ರು ಹಾಕ್ಬೇಕಾ ಸರ್? ಇದಕ್ಕೇನು ಇಲ್ಲ, ವರ್ಷಕ್ಕೆ ಒಂದ್ಸರಿ ದನಿಂಗ್ ಗೊಬ್ಬರ ಹಾಕಿ. ದನಿಂಗ್ ಗೊಬ್ಬರ ಬಿಟ್ರೆ ನೀವೇನು ಹಾಕೋದ್ರು ನಿಮ್ಗೆ ಗಿಡ ಬಾಳ್ಕೊಂಡ್ ಬರೋಲ್ಲ. ಇಳುವರಿ ಬರೋಕೆ ಏನಾದ್ರು ಮೇಲ್ಗಡೆ ಸ್ಪ್ರೇ ಮಾಡೋದು ಏನಾದ್ರು ಇರುತ್ತಾ? ಏನು ಹೊಡೆಗಿಲ್ಲ ಸರ್, ಏನು ಬೇಡಿ. ನಾವು ಬರೀ ಸಣ್ಣಗೆ ಸೌಕರ್ಯ ಮಾಡಿರ್ತೀವಲ್ಲ, ಆ ಸೌಕರ್ಯ ಅದಕ್ಕೆ ಸಾಕು, ಅದಕ್ಕೆ ಸಾಕು. ನೀರು ದನಿಂಗ್ ಗೊಬ್ಬರ, ವರ್ಷಕ್ಕೆ ಒಂದ್ಸರಿ ದನಿಂಗ್ ಗೊಬ್ಬರ, ನೀರು, ಕೆಂಚುಪ್ಪು, ಪೊಟಾಸು, ಒಂಥರ ಮಿಕ್ಸರ್ ಬರ್ತದೆ, ಅದು ಒಂದ್ ಗಿಡಕ್ಕೆ ಇಷ್ಟಿಷ್ಟು, ಒಂದ್ 1/4 kg ಅದಕ್ಕೆ ಹಾಕೊಂಡು ಮಣ್ಣು ಬಿಟ್ಬಿಡೋದು. ಹಾಕ್ಬಿಟ್ಟು ಮುಳ್ಬಾರ್ದು, ಅದ್ಮೇಲೆ ಮಣ್ಣು ಹಾಕ್ಬಿಡೋದು. ಆ ಸೌರಾಂಶ ಎಲ್ಲ ಮ್ಯಾಕ್ ಬರೋ ಸೌರಾಂಶ ಎಲ್ಲ ಭೂಮಿಗೆ ಬೇರೆ ತಾಯಿ ಬೇರ್ಗೆ ಹೋಯ್ತದೆ. 3 ವರ್ಷ ಗಂಟೆ ಜಮೀನು ಉಳ್ಬೇಕು. ಗಿಡ ಮ್ಯಾಕ್ ಬರೋ ಗಂಟ ಅಷ್ಟಿರ್ತದಲ್ಲ, ಅಲ್ಲಿ ಗಂಟೆ ಉಳುಮೆ ಮಾಡ್ಬೇಕು. ಆಮೇಲೆ ಉಳುಮೆ ಬಿಡ್ಬಿಡೋದು. ಆಮೇಲೆ ಇದಕ್ಕೇನು ಉಳುಮೆ ಮಾಡಿದ್ರೆ ಏನು ಮಾಡಂಗಿಲ್ಲ. ಬರೀ ಕಳೆ ತಗೊಂಡು ಈ ಕಳೆ ತೆಗ್ದು ತೆಗೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇರೋದು. ಇದು ಈ ತರ ಬೇರ್ ಕಾಣ್ತಾ ಇದೆಯಾ? ಇದರಿಂದ ಏನಾರ? ಇಲ್ಲ, ಅದು ಮಾಮೂಲಿನೇ. ಅದು ತಾಯಿ ಬೇರು ಒಳಗೈತೆ, ಇದು ಮ್ಯಾಗ್ಬಲಿ ಬೇರೆ. ಇದ್ರ ಮೇಲೆ ಮಣ್ಣು ಹಾಕೋದ್ರಿಂದ ಏನು ಇಲ್ಲ, ಇದಕ್ಕೇನು ಹಾಕಂಗಿಲ್ಲ. ಏನ್ ಏನು ಇಲ್ಲ ಸರ್, ನಡೀತದೆ. ತಾಯಿ ಬೇರು ಒಳಗೈತೆ, ಇದು ಒಳಗಿರುತ್ತೆ.
ಇದು ಆಳ ಇದ್ದದ್ದು ಹಾ ಎಲ್ಲ ಹಿಂಗ್ ಮಟ್ಟ ಇದ್ದದ್ದು. ಆ ಮಣ್ಣು ಈ ಮಣ್ಣೆಲ್ಲ ತೆಗೆದು ಮ್ಯಾಕ್ ಹಾಕೋದು. ತಪ್ಪಟ್ಟು ಕಟ್ಟದ್ದು ನಾನು. ತಪ್ಪಟ್ಟು ಕಟ್ಟೋದಕ್ಕೆ ಮಾಮೂಲಿ ಆ ಬೇರ್ಗೂ ಇಟ್ಕೊಂಡು ತಾಯಿ ಬೇರು ಒಳಗಡೆ. ಇದನ್ನ ಕುಯ್ಸಾದ್ಮೇಲೆ ಕಟಾವ್ ಮಾಡಿದ್ಮೇಲೆ ಎಲ್ಲಿ ತಗೊಂಡ್ ಹೋಗ್ತಾರೆ, ಯಾರಿಗ್ ಹಾಕ್ತಾರ? ಇಲ್ಲೇ ಅಡಿಕೆಯವರೇ ಬರ್ತಾರೆ. ಅಡಿಕೆಯವರೇ ಬರ್ತಾರೆ. ಕೆಜಿ 50, 60, 70, 80 ಗಂಟೆ ರೈತ ಇದ್ದಾಗೆ. ಈಗ 60 ರೂಪಾಯಿ ನಂಗೆ ಕೊಟ್ಟು ನಾವು ಲಾಸ್ಟ್ ಟೈಮ್ 60 ರೂಪಾಯಿ ಕೊಟ್ಟು. ಲಾಸ್ಟ್ ಅಲ್ಲಿ ಒಂದ್ 40 ಕೆಜಿ ಆಗಿತ್ತು. ಟೋಟಲ್ ಎಷ್ಟು ಕೆಜಿ ಆಗಿತ್ತಣ್ಣ? ಒಟ್ಟು ಒಂದ್ಸಲಿ 40 ಕೆಜಿ ಆಗಿತ್ತು, ಒಂದ್ಸಲ 38 ಕೆಜಿ ಆಗಿತ್ತು. ಅದು ಎಲ್ಲ ಒಂದೊಂದು ಗಿಡ ಬಿಟ್ಟಿತ್ತು. ಚಳಿಗೂ ನನಗೆ ಅಲ್ಲೊಂದು ಇಲ್ಲೊಂದು ಗಿಡ ಬಿಟ್ಟಿತ್ತು. ಈ ಮುಂದೆ ಸಲಿಯಿಂದ ಈ ಸಲಿ ಬಂದ್ ಗಿಡ ಬಿಟ್ರೆ ಎಲ್ಲ ಒಂದ್ 3 ಟನ್ 4 ಟನ್ ಆಗುತ್ತೆ. 3 ಟನ್ 4 ಟನ್ ಆಗುತ್ತೆ. 3 ಟನ್ ಮೇಲೆ ಹೊತ್ತು 3 ಟನ್ ಕೆಳಗೆ ನಾವು ಅಡಿಕೆ ಕೊಯ್ಯಾರ. ಬರೀ ಒಂದ್ ಲೈನ್ಗೆ ಆಗೋಯ್ತದ 1 ಟನ್. ಈ ತರ ಒಂದು ಅಡಿಕೆನ ಬೆಳಿತೀನಿ ಅಂದ್ರೆ ಆರಾಮಾಗಿ ಬೆಳಿಬಹುದು. ಬೆಳಿಬಹುದು. ಏನ್ ತೊಂದ್ರೆ ಇಲ್ಲ, ಬೆಳಿಬಹುದು. ನಾವ್ ಹೇಳ್ದಂಗೆ ಗೊಬ್ಬರ ಹೇಳ್ದಂಗೆ ಮಾಡಿಸ್ಕೊಟ್ರು ಅವ್ರು. ನಾವೇ ಕ್ಲೀನ್ ಮಾಡ್ಕೊಡ್ತೀವಿ, ತೋರ್ಸ್ಕೊಡ್ತೀವಿ. 5 ತೋರ್ಸ್ಕೊಡ್ತೀವಿ. 5 ಇಂತಿಂತ ಗೊಬ್ಬರ ಹಾಕ್ಬೇಕು ನಾವ್ ಹೇಳ್ತೀವಿ. ದನಿ ಗೊಬ್ಬರ ಸೊಸಿಲಿ ಈಗ ಎಷ್ಟಾರ ಏನಾರು ಹಾಕಳಿ, ಈಗ ಏನಾರು ಹಾಕಳಿ ಏನ್ ಹೇಳ್ಕತ್ತದೆ. ಸಣ್ಣ ಸಸಿಲಿ ಪಟಾಸು, ಕೆಂಚುಪ್ಪು 17 ಬರ್ತದೆ. ಅದು 3 ತರ ಮಿಕ್ಸ್ ಅಲ್ಲಿ ಯಾವ್ದಾರ ಹಾಕ್ಬೋದು. ಯಾವ್ದಾರ ಹಾಕ್ಬೋದು. 17 ಪಟಾಸು, ಕೆಂಚು ಬರ್ತದೆ. ಅದಾಕಿ ಸಾಕು, ಏನು ಹಾಕ್ಬೇಕು. ಎಷ್ಟು ಎತ್ತರ ಆಗತ್ತಣ್ಣ ಇದು? ಇನ್ನೂ ಬೇಕಾದಷ್ಟು ಎತ್ತರ ಬರ್ತದೆ. ಇನ್ನೂ ಹೆಚ್ಚು ಕಡಿಮೆ 40 ವರ್ಷ ಗಂಟೆ ಇರ್ತದೆ ಇದು. ಒಂದ್ಸರಿ ನೆಟ್ರೆ 40 ವರ್ಷ 50 ವರ್ಷ ಗಂಟೆ ಇರ್ತದೆ. ಇಳುವರಿ ಕೊಡ್ತಾ ಇರ್ತದೆ. ಹೋದಂಗ್ ಗಿಡ ಹೋದಂಗ್ ಕೊಡ್ತಾ ಇರ್ತದೆ. 40 ವರ್ಷ ಬೇಕು, ಕಳೆ ಆಗ್ಬೇಕು. 5 ವರ್ಷ ಕಾಯ್ಲೇಬೇಕು. 5 ವರ್ಷ ಒಳಗಡೆನೆ ಕಾಯಿ ಬರ್ತದೆ. 5 ವರ್ಷ ಒಳಗಡೆ 5 ವರ್ಷ ತುಂಬಕ್ಕೂ ಮುಂಚೆನೆ ಕಾಯಿ ಬರ್ತದೆ. ಇದು ಯಾವ ತಳಿ ಅಂತಾನೆ? ಇದ್ರಲ್ಲಿ ಏನಾದ್ರು ವೆರೈಟಿ ಇದೆಯಾ? ಅದು ಯಾವ ತಳಿ ಅಂದ್ರೆ 7 ತರ ಐತೆ. ಪಾರಂಬ ಐತೆ, ನಾಟಿ ಐತೆ. ನಮ್ಗೆ ನಾಟಿ ಆದ್ರೆ ಚಂದ, ಪಾರಂಬ ಆದ್ರೆ ಬೇಗ ಒಡೆಯುತ್ತವೆ, ಕೂಳೆ ಆಗುತ್ತೆ. ಈ ನಾಟಿ ಆದ್ರೆ ತಳಾರಿಗೆ ನಾವು ತೆಂಗಿನ ಪಲ್ಯ ಹೆಂಗೆ ಅದ್ರಲ್ಲಿ 2 ತರ ಐತೆ. 3 ತಿಂಗಳು ಬರೋನು 2 ತಿಂಗಳು ಆತರ ಮಾಡ್ದಂಗೆ ಇರೋದು. ನಾವು ಏನೋ ಹಾಕ್ಬಿಟ್ಟು ಏನೋ ಎಲ್ಲ ಕುಂತ್ಕೊಬಿಟ್ಟು ನಾವ್ ಮಾಡ್ತೀವಲ್ಲ, ಅದು ಆಗಲ್ಲ. ಅದೇವೆಲ್ಲ ಕುಂತ್ಬಿಡೋದು, ಎಲ್ಲ ಕುಂತಿರೋದು, ಮಾಡ್ಕೊಳ್ಳೋದು, ಬಿಸಾಕೋದು, ಒಂದಷ್ಟು ಗೊಬ್ಬರನ 4 ಕಾಳು ತರಿಸ್ಬಿಟ್ಟು ಅದಕ್ಕೆ ಇದ್ ಮಾಡೋದ ಅಂತಾರ ಮಾಡ್ತಾರಲ್ಲ, ಅದು ಬರಲ್ಲ ಸಾಕು. ಇದಕ್ಕೆ ನೀರ್ ಯಾವಾಗ್ಲೂ ಇರ್ಬೇಕಣ್ಣ? ತಿಂಗಳಿಗೊಂದ್ಸರಿ ಆದ್ರೆ ಸಾಕು. ತಿಂಗಳಿಗೆ ಒಂದ್ಸರಿ ಇದೇ ಜಾಸ್ತಿನೂ ನೀರ್ ಬೇಕಾಗಿಲ್ಲ. ಇದಕ್ಕೆ ಜಾಸ್ತಿನೂ ಬೇಕಾಗಿಲ್ಲ. 15 ದಿವಸಕ್ಕೆ ಒಂದ್ಸರಿ ಕೊಟ್ರೆ ಸಾಕು. ಈಗ 15 ದಿವಸ ಆಗದೆ, ಈಗ ಒಂದ್ ವಾರ ಆಗತ್ತೆ, ಇನ್ನೂ 1 ವಾರ ಬೇಕು ನೀರ್ ಬೇಕು ಅಂತ. ನಾವು ಎಲೆಗಳು ಬೀಳ್ತಲ್ಲ, ಅದರಿಂದ ತಟ್ಟೆ ಮಾಡ್ತಾರಲ್ಲ, ಅದು ಯೂಸ್ ಆಗತ್ತಾ? ಅದು ಯೂಸ್ ಆಗುತ್ತೆ. ಅದು ಏನು ಕೆಡ್ಸಲ್ಲ? ಅದು ಆಯ್ತದೆ. ನಮ್ಗೆ ಪುಸ್ತಕ ಇಲ್ವಲ್ಲ, ನಾ ತಗೋಗಲ್ಲ. ಇದಕ್ಕೂ 1 ರೂಪಾಯಿ ಸಿಗ್ತದೆ. ಇದರಿಂದ ಇದ್ರಲ್ಲಿ 1 ರೂಪಾಯಿ ಸಿಗ್ತದೆ. ಇದಕ್ಕೆ 1 ರೂಪಾಯಿ ಸಿಗ್ತದೆ. ಇದು ಇನ್ನೂ ಅಗ್ಲ ಬರ್ತದೆ. ಇದನ್ನ ಮಾರಾಟ ಮಾಡಿದ್ರೆ 1 ರೂಪಾಯಿ ಸಿಗ್ತದೆ. ಇದಕ್ಕೆ 75 ಪೈಸದಿಂದ 1 ರೂಪಾಯಿ ಸಿಗ್ತದೆ. ನಾವು ಪುರ್ಸತ್ ಇಲ್ವಲ್ಲ, ನಮ್ ಕೆಲ್ಸ ದನ ಕರ ಅನ್ಕೊಂಡು ನಾವು ತಗೋಗಲ್ಲ. ಇಲ್ಲ, ಇದು ನಮ್ ಖರ್ಚಿಗೆಲ್ಲ ಇದೇ ಆಗೋಯ್ತದೆ. ಹೆಚ್ಚು ಕಡಿಮೆ ಇದೆ, ಹೆಚ್ಚು ಕಡಿಮೆ 1,000 ರೂಪಾಯಿ ನಮ್ಗೆ ಸಿಗ್ತದೆ ಇದರಲ್ಲಿ. ಇದ್ರ ಆದಾಯನ ಇದಕ್ಕೆ ಹಾಕ್ಬೋದು. ಇದ್ರ ಬಂಡವಾಳನ ಈ ತೋಟಕ್ಕೆ ಹಾಕ್ಬೋದು. ಮರನು ಬಾಳಿಕೆ ಬರ್ತದೆ, ನಮ್ಗೆ ಕೆಲ್ಸಕ್ಕೆ ಬರ್ತದೆ. ಮರನು ಕೆಲ್ಸಕ್ಕೆ ಬರ್ತವೆ. ಒಂದ್ಸಾರಿ ನೆಟ್ ಮೇಲೆ ಇದೇನು ಏನು ಲಾಸ್ ಏನು ಆಗ ನಮ್ ಲಾಸ್ ಅನ್ನೋದೇ ಇಲ್ಲ. ಎಲ್ಲ ಆದಾಯ. ಒಂದ್ ಆಳು ಇದಕ್ಕೆ ಇರ್ಬೇಕು ಸರ್, ಇದಕ್ಕೆ ಇರ್ಬೇಕು. ಅಡಿಕೆ ಒಳಗೆ ಬಂದ ಮೇಲೆ ನಾವು ಒಂದ್ ಆಳು ಕಷ್ಟನೋ ಸುಖನೋ, ಮಳೆ ಬರ್ಲಿ, ಬೆಂಕಿ ಬರ್ಲಿ, ಬಿಸಿಲಾಗಲಿ, ನಾವು ಈ ಭೂಮಿ ಒಳಗೆ ಇರ್ಬೇಕು. ನಾವು ಕೆಲಸ ಮಾಡ್ಬಿಟ್ಟು ದುಡ್ಡು ಕೊಟ್ಬಿಡ್ತೀವಿ, ಯಾವ್ದಾರ ಮಾಡ್ತಾನೆ, ನಮ್ ಕೈ ದುಡ್ಡಾದ್ರೆ ಬಿಸಾಕ್ತಿವಿ, ಮಾಡ್ತಾರೆ ಅಂತ ಅಂದ್ರೆ ಅದು ಆಗಲ್ಲ. ಅವ್ನ ಹೆಂಗ ಮಾಡ್ಬಿಟ್ಟು ಹೋಯ್ತಾನೆ, ಅವ್ನ ಕೂಲಿ ಕಿತ್ಕೊಂಡ್ ಹೋಯ್ತಾನೆ, ಅವ್ನ ಈಸ್ಕೊ ಹೋಯ್ತಾನೆ. ಬೆಳಿಬೋದು, ಇದಕ್ಕೆ ಏನಾದ್ರು ಬೆಳಿಬೋದು. ಬೆಳೆದ್ರೆ ಇದು ಕಾಫಿ ಬೀಜ ಐತಲ್ಲ, ಕಾಫಿ ಬೀಜ ಬೆಳಿಬೋದು. ಇಳ್ಳೆದೆಲೆ ಅವೆಲ್ಲ ಬೆಳಿಬೋದು. ಇದಕ್ಕೆ ಹಬ್ಬಿಸ್ಬೋದು. ಇದಕ್ಕೇನ್ ತೊಂದ್ರೆ ಆಗಲ್ಲ. ಏನ್ ತೊಂದ್ರೆ ಆಗಲ್ಲ. ಇನ್ಮೇಲೆ ಬೆಳಿಬೋದು. ಇನ್ಮೇಲೆ ಒಳಗೆ ಏನಾದ್ರು ಬೆಳಿಬೋದು. ಅಡಿಕೆ ಇದು ಇಳ್ಳೆದೆಲೆ ಇದು ಹಾಕೊಂಡ್ ಬೆಳಿಬೋದು. 1 ಮರಕ್ಕೆ 2 kg. 1 ಮರಕ್ಕೆ 2 kg ಅಂತ 40 ಮರಕ್ಕೆ ಲೆಕ್ಕ ಹಾಕಿ. 40 ಮರಕ್ಕೆ 2 kg ಹೆಂಗೆ ಎಷ್ಟಾಯ್ತು? 80 kg ಆಯ್ತು. 80 kg ಆಯ್ತು ಒಂದ್ ಲೈನ್ಗೆ. 40 kg 80 kg 2 kg ಹಾಕ 3 kg ಸಿಗ್ತದೆ. 4 kg ಆಗುತ್ತೆ. 4 kg ನಾವು ಲೆಕ್ಕ ಹಾಕೊಂಡಿಲ್ಲ, ಬರೀ 2 kg ಅಂತ ನಿಮ್ಗೆ ಹೇಳ್ತಾ ಇರೋದು. 2 kg ಹೇಳ್ಕೊಡ್ತಾ ಇರೋದು. ಇನ್ನೂ ಹೆಚ್ಚು ಸಿಗುತ್ತೆ. ಎಷ್ಟಾಗಿ ಸಿಗುತ್ತೆ.
ಹೆಚ್ಚು ಕಮ್ಮಿ ನಮ್ಗೆ ಏನು ಸಿಕ್ಕಿಲ್ಲ ಅಂದ್ರೆ 2 kg ಅಂತೂ ಫಿಕ್ಸ್. ಫಿಕ್ಸ್ 2 ಮೇಲೆ 3 kg ಅಂತೂ ಫಿಕ್ಸ್ ಸಿಗುತ್ತೆ. ಇಲ್ಲೇ ಅಲ್ಲೊಂದು ಗೊನೆ ಐತೆ, ಹಾ ಇಷ್ಟ ಅಗಲ ಐತೆ ಈ ಕಡೆ, ಅದ್ರಲ್ಲಿ 3 kg ಬರ್ತದೆ. 3 kg ಇವತ್ತೇ ತೂಕ ಕೊಟ್ಟು 3 kg ಬರ್ತದೆ. ಒಂದೊಂದು ಮರದಿಂದ 3 ರಿಂದ 4 kg ಆರಾಮಾಗಿ ತೆಗಿಬಹುದು. ಮಾಡ್ಬೋದು. ಟೋಟಲ್ ಎಷ್ಟು ಮರ ಇದಾವಣ ಇಲ್ಲಿ ನಿಮ್ಮ ಹತ್ರ? 1800 ಗಿಡ ಐತೆ ಟೋಟಲ್ ಅಣ್ಣ. ಟೋಟಲ್ 1800 ಗಿಡ. 1800 ಗಿಡ. ಈಗ ಹೊಸದಾಗಿ 40 ಗಿಡ ನೆಟ್ಕೊಂಡಿದ್ದೀನಿ ನಾನು. ನೀವು ಬಂದ್ಮೇಲೆ? ನಾ ಬಂದ್ಮೇಲೆ ಈಗ ಹೋಗಿರ್ತಕ್ಕೆ ಎಲ್ಲೆಲ್ಲಿ ಹೋಗವೆ ಅಂತಕ್ಕೆ ಒಂದ್ 40 ಗಿಡ ಈಗ ನೆಟ್ಕೊಂಡಿದ್ದೀನಿ. ಅವು ಇನ್ನೂ 3 ವರ್ಷ ಬೇಕು. ಅವು ಇನ್ನೂ 3 ವರ್ಷ ಬೇಕು ಫಲಿಗೆ. ಯಾವ ನೆಟ್ಕೊಂಡಿರೋವು ನಮ್ಗೆ ಅಲ್ಲೇ ಫಲಿಗೆ ಬಂದ್ಬಿಟ್ಟೈತೆ. ಎಲ್ಲ ಪೂರ್ತಿ 1800 ಗಿಡನೂ ಫಲಿಗೆ ಬಂದ. ಇದನ್ನ ಎಷ್ಟು ಜನ ನೋಡ್ಕೋಬಹುದಣ್ಣ? ಎಷ್ಟು ಜನ ನೋಡ್ಕೋತೀರಾ ನೀವು? ನಾವಿದು ಒಬ್ರೆ. ನೀವೊಬ್ರೆ? ನಾವ್ ಒಬ್ರೆ ಮೇಂಟೈನ್ ಎಲ್ಲ. ಮನ್ಸೊಳಗೆ ನಾನೇ ತೋಟದೊಳಗೆ ಮಾಡ್ಕೊಂಡು ನೈಟು ಹಗಲು ಎಲ್ಲ ನೋಡ್ಕೊಂಡು, ನೈಟು ನೀರ್ ಮಾಡ್ಕೊಂಡು ಹಗಲು ನೀರ್ ಮಾಡ್ಕೊಂಡು ತೋಟದೊಳಗೆ ನಾನು ಕೈ 2 ವರ್ಷ ತೆಗಿತು. 2 ವರ್ಷದಲ್ಲಿ ತೆಗೆದ್ಬಿಡ್ತೀನಿ? 2 ವರ್ಷ ತೆಗಿತು. ಇನ್ನು ಹೆಚ್ಚಿಗೆ ಲಾಭ ಆಗುತ್ತೆ? ಇನ್ನು ಬೇಕಾದಷ್ಟು ಲಾಭ ಆಗುತ್ತೆ. ಈಗ ಇಲ್ಲೇ ಲೆಕ್ಕ ಕೇಳಿ, ಇಲ್ಲಿಂದ ಸ್ಟಾರ್ಟ್ ಆಗದೆ ನೋಡಿ. ಇಲ್ಲಿಂದ ಏನು ಬಿಡಿಕಿಲ್ಲ, ಇಲ್ಲಿ ಕೆಳಗೆ ಏನು ಬಿಡಿಕಿಲ್ಲ. ಇಲ್ಲಿಂದ ಹೋಯ್ತಾ ಇಲ್ಲಿಂದ ದುಡ್ಡು ನಮ್ಗೆ. ಇಲ್ಲಿಂದ ಹೋಯ್ತಾ ನೋಡಿ, ಇದು 1 ಆಯ್ತು, 2 ಆಯ್ತು. ಪಕ್ಕದಲ್ಲಿ ಅಲ್ಲೇ ಒಂದು ಹೊಟ್ಟೆ ನೋಡಿ, ಅಲ್ಲಿ ತುದೊಟ್ಟೆ ಆಗದ್ ನೋಡಿ. ಈ ಕಡೆಗೆ ಒಂದು ತುದೊಟ್ಟೆ ಆಯ್ತು ನೋಡಿ. ಸುತ್ತ ಆಗೋಯ್ತು. ಸುಮ್ನೆ ಬುಡ್ಕ ಹೋಯ್ತಾ ಇರೋದೆ. ಒಂದ್ ಮರದಲ್ಲಿ 4 ಗೊನೆ 5 ಗೊನೆ 6 ಗೊನೆ ಹಿಂಗ್ ಹೋಯ್ತಾ ಇರೋದೆ. ಬುಡ್ಕೊಂಡು ಅಷ್ಟೇ ಕುಯ್ಕೊತಾರ. ಈಗ 2 ಬರ್ತವೆ, ಈಗ ಪಕ್ಕದಲ್ಲಿ ಅವ 2 ಕಡಿತಾವೆ, ಈಗ ಅವ್ ಕಟ್ಟವಾಯ್ತವೆ. ಎಲ್ಲಾನು ಒಂದೇ ಸಾರಿ ಕುಯ್ದ್ಬಿಟ್ಟು ಒಬ್ರಿಗೆ ಕೊಡ್ತೀರಾ? ಕುಯ್ಯೋದಿಂದ ಹಿಡಿದು ಎಲ್ಲಾ ಖರ್ಚು ಅವ್ರದೇ ಇರುತ್ತೆ? ಎಲ್ಲ ಅವ್ರದೇ, ನಮ್ದೇನು ಇಲ್ಲ. ನಮ್ಗೇನು ಟನ್ನೇಜ್ ಲೆಕ್ಕ. ಟನ್ನೇಜ್ ಲೆಕ್ಕ. ನಮ್ಗೆ ಕೆಜಿಗೆ ಎಷ್ಟು ಕೊಡ್ತಾರಣ್ಣ? ಈಗ 60 ನಡೀತಾ ಇದೆ. ಈಗ 60 ನಡೀತಾ, 60, 70, 75, 45, 38 ಈಗ ನಡೀತಾ ಇದೆ. ನಮ್ ಕನಿಷ್ಠ ಪಕ್ಷ 60 ರೂಪಾಯಿ ಸಿಕ್ಕರೆ ನಮ್ಗೆ ಲಾಸ್ ಇಲ್ಲ. ಅಂದ್ರೆ ಅಡಿಕೆ ಸೈಜ್ ಮೇಲೆ ಹೋಗುತ್ತಾ ಅದು? ಇಲ್ಲ, ಮಾಮೂಲಿ ಸೈಜ್, ಎಲ್ಲ ಸೈಜ್ ಇರ್ತದೆ. ಎಲ್ಲ ಸೈಜ್ ಇರುತ್ತೆ. ಅಡಿಕೆ ಸೈಜ್ ಆಗೋಕೆ ಏನಾದ್ರು ಗೊಬ್ಬರ ಗಿಬ್ಬರ? ಏನಿಲ್ಲ ಸರ್, ನೀವೇನು ಬೇಡಿ ಅವ್ರಿಗೆ. ನೀವೇನು ತಾನೇ ಬೆಳೀತದೆ. ತಾನೇ ಬೆಳೀತದೆ. ನೀವೇನು ಹಾಕಿಲ್ಲ ನೋಡಿ, ಇಲ್ಲೇ ನೋಡ್ತಾ ಇದ್ದಾರೆ ನೋಡಿ. ಇಲ್ಲೇ ನೋಡ್ತಾ ಇದ್ದೀವಿ ನೋಡಿ. ಹೌದೌದು. ನಾವೇನು ಹಾಕಿಲ್ಲ. ನಾವೇನು ಹಾಕಿಲ್ಲ. ದನ ಗೊಬ್ಬರ ಉಟ್ಬಿಟ್ಟು ಇದೇನು ಹಾಕಿಲ್ಲ ನೋಡಿ. ಗಿಡ ಇದು ನೋಡಿ ಸರ್, ಇದು. ಹೌದೌದಣ್ಣ. ಒಂದು ಮರನೂ ಈ ಸೈಜ್ ಫಲ ಇಲ್ಲ. ದಪ್ಪನೇ ಇದೆ. ಎಲ್ಲ ಪೂರ್ತಿ ಇಡೀ ತೋಟದಲ್ಲಿ ದಪ್ಪ ಐತೆ. ಹೌದಣ್ಣ. ಇಡೀ ಅಲ್ಲಿಂದನೂ ಬೇಲಿಕಂಟನೂ ಒಂದೇ ಸೈಜ್ ಐತೆ. ನಾವು ಮಾಡ್ದಾಗ ಆರಾಮ ಮಾಡ್ದಂಗೆ ಸರ್. ಯುವಕರೇನಾದ್ರು ಅಡಿಕೆ ತೋಟ ಮಾಡ್ತೀನಿ ಅಂದ್ರೆ ಅಣ್ಣ ಮಾಡಿಸ್ಕೋಬಹುದು. ಆರಾಮಾಗಿ ಮಾಡ್ಕೋಬಹುದು. ಆಯ್ತಾ, ನಿಮ್ಮ ಅನುಭವದ ಮಾತುಗಳನ್ನ ತುಂಬಾ ನಮ್ಗೆ ಅನುಕೂಲ ಆಗೋ ತರ ಹೇಳ್ಕೊಟ್ರೆ ಅಣ್ಣ, ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ನಿಮ್ಗೆ ಏನಾರ ಇಷ್ಟ ಇದ್ರೆ ನಮ್ಗೆ ನಂಬರ್ ಇದೆ, ಫೋನ್ ಮಾಡಿ. ಏನು ಬಂಧುಗಳೇ, ನಮಗೆ ಅಡಿಕೆ ಕೃಷಿಯ ಬಗ್ಗೆ ಅತ್ಯುತ್ತಮ ಮಾಹಿತಿ ಕೊಟ್ಟಂತ ರೈತರಿಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ.